ಹಾಯ್ ಹಾಯ್. ಫಾರಸ್ಸಿಂದ ಈಗ ಬಂದ್ರ? ಹೌದು. ಈ ಸಲ ಅಂಬೇಡ್ಕರ್ ಜಯಂತಿಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ಬುಕ್ಸು, ಬ್ಯಾಗ್ಸು, ಜಾಮಿಟ್ರಿ ಬಾಕ್ಸ್ ಹಾಗೂ ಇತರೆ ಬಹುಮಾನಗಳನ್ನು ನೀಡಿದ್ದಾರೆ. ಹೋದ್ಸರಿಗೂ ಮೆರವಣಿಗೆ ಮಾಡಿದ್ರಲ್ವಾ? ಹೌದು, ಆದ್ರೆ ಸ್ವಲ್ಪ ಬಿಸಿಲಿತ್ತು. ಯಾರಪ್ಪ ನೀನು? ನಾನ್ಯಾರು ಗೊತ್ತಿಲ್ವಾ? ನಾನು ಬೀರು ಫೋಂಡೆ. ಇವತ್ತು ಮೆರವಣಿಗೆಯಲ್ಲಿ ಡಾನ್ಸ್ ಮಾಡಿದ್ದೀನಿ, ಕೂಗಿದ್ದೀನಿ. ನಾನು ಲೋಕಲ್. ಇವರು ಅಂಬೇಡ್ಕರ್. ಹೌದಾ? ಪರವಾಗಿಲ್ವೇ? ಇವ್ರು ಏನ್ ಸಾಧನೆ ಮಾಡಿದ್ದಾರೆ ಹೇಳಿ ನೋಡೋಣ. ಅದೇನು ಗೊತ್ತಿಲ್ಲ, ಇವತ್ತು ಅವ್ರ ಬರ್ತಡೇ ಅಲ್ವಾ, ಅದಕ್ಕೆ ಊಟ ಇರುತ್ತಂತ ಬಂದೆ. ಚೀಫ್ ಸರು ನಮಸ್ಕಾರ ಮಾಡ್ತಾರ? ನಮ್ಮ ಚೀಫ್ ಸರ್ ಅಷ್ಟೇ ಅಲ್ಲ, ಪ್ರಸ್ತುತ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಸಮೇತ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೋ. ಹಾಗಾದ್ರೆ ಸಾಹೇಬ್ರು ದೊಡ್ಡವರೇ. ಏನ್ ಓದ್ಕೊಂಡಿದ್ಯಾ? ಸ್ವಲ್ಪ ಓದ್ಕೊಂಡಿನಿ. ಯಾಕೆ ಪೂರ್ತಿ ಓದ್ಕೊಂಡಿಲ್ಲ? ಅದು ಮನೆಯಲ್ಲಿ, ಅದಕ್ಕೆ ಮಿಡಲ್ ಡ್ರಾಪ್. ಇವರು ಕೂಡ ಮನೆಯಲ್ಲಿ ಸಮಾಜದಲ್ಲಿ ತುಂಬಾ ಕಷ್ಟಗಳು ಎದುರಾದ್ರೂ ಬಹಳನೇ ಓದ್ಕೊಂಡಿದ್ದಾರೆ. ಎಷ್ಟು ಓದಿದ್ರು? 21 ವರ್ಷ ಕಾಲ ಓದಿದರು. 21 ವರ್ಷ ಕಾಲ ಓದಿದರು. ದಿನಾಲು 18 ತಾಸು ಓದ್ತಾ ಇದ್ರು. 30ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಬಹಳಷ್ಟು ಡಿಗ್ರಿಗಳು, ಒಟ್ಟು 32 ಡಿಗ್ರಿಗಳು ಪಡೆದುಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ವಿಶ್ವದಲ್ಲೇ 1956ರವರೆಗೆ ಅತಿ ಹೆಚ್ಚು ಓದಿದವರಾಗಿದ್ರು. ಇಷ್ಟೊಂದು ಯಾಕೆ ಓದಿದ್ರು? ಅಜ್ಞಾನ, ಅಹಂಕಾರ, ಮೂಢನಂಬಿಕೆ ಮತ್ತು ನಿರಂಕುಶತ್ವ ಭಾವನೆಗಳೇ ಬೇರೂರಿಕೊಂಡು ಜಾತಿ ನೆಪದಿಂದ ಕೆಲವೊಂದು ಸಮುದಾಯಗಳನ್ನು ಪಶು ಪಕ್ಷಿಗಳಿಗಿಂತ ಕೀಳಾಗಿ ಕಾಣುತ್ತಾ ಅನ್ನ, ಆಸ್ತಿ, ದಯೆ, ಗೌರವಗಳಿಂದ ದೂರ ಮಾಡಿ ಅಸ್ಪೃಶ್ಯರೆಂದು ಕಡೆಗಣಿಸಿ ಅಮಾನವೀಯ ಸ್ಥಿತಿಗೆ ತಳ್ಳಿ ಅತಿ ವಿಕೃತ ಮನೋಭಾವನೆಯನ್ನ ರೂಢಿಸಿಕೊಂಡು ಜಾತಿ ಪದ್ಧತಿ, ದೇವರು, ಸಂಪ್ರದಾಯ ಎಂದು ಮಾಡಿರುವ ಮನುಷ್ಯ ಜೀವನದ ಕತ್ತಲನ್ನ ನನ್ನ ವಿದ್ಯಾರ್ಜನೆಯಿಂದ ಕಳೆಯಲು ಹಾಗೂ ನಿದ್ರಾಣ ಸ್ಥಿತಿಯಲ್ಲಿರುವ ನನ್ನ ಸಮಾಜವನ್ನ ಬಡಿದೆಬ್ಬಿಸಿ ಸಮಾಜವನ್ನ ನಿರ್ಮಾಣ ಮಾಡಿ ನೊಂದು ಬೆಂದು ಬಳಲಿ ಬಸವಳಿದ ಹಸಿದ ಪ್ರಜೆಗಳ ಹೃದಯದ ಮಿಡಿತ ನಾನಾಗಿ ಎಲ್ಲ ಭಾರತೀಯರ ಮನಸ್ಸಿನಲ್ಲಿಯೂ ಮಾನವೀಯತೆಯ ಅಖಂಡ ಜ್ಯೋತಿಯನ್ನ ಪ್ರಜ್ವಲಿಸುತ್ತೇನೆ ನನ್ನ ವಿದ್ಯಾರ್ಜನೆಯಿಂದ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ 50,000ಕ್ಕಿಂತ ಹೆಚ್ಚು ಪುಸ್ತಕಗಳಿವೆ. ಇದು ವಿಶ್ವದ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯವಾಗಿದೆ. ವಿದೇಶದಲ್ಲಿ PhD ಪಡೆದ ಮೊದಲನೇ ಭಾರತೀಯರು. ತಡಿಯೇರಿ, 50,000? ಒಂದು ಪುಸ್ತಕಕ್ಕೂ 100 ರೂಪಾಯಿ ಇಟ್ಕೊಂಡ್ರೆ 50 ಲಕ್ಷ ಆಯಿತು. ಹಾಗೆ ವಿದೇಶದಲ್ಲಿ PhD ಮುಗಿಸಿದ್ದಾರೆ, ಅದು ಮೊದಲನೇ ಭಾರತೀಯ. ಹಾಗಾದರೆ ಸಾಹೇಬರು ದೊಡ್ಡ ಶ್ರೀಮಂತನಾಗಿರ್ಬೇಕಲ್ವಾ? ಇಲ್ಲ, ಅವರು ಸಾಮಾನ್ಯ ದಲಿತ ಕುಟುಂಬದಲ್ಲಿ ಜನಿಸಿದರು. ಶ್ರೀ ಮಹಾರಾಜ್ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಆರ್ಥಿಕ ನೆರವಿನಿಂದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದ ಬಗ್ಗೆ PhD ಓದಿಕೊಂಡಿದ್ದಾರೆ. ನಂತರ 3 ವರ್ಷಗಳ ಕಾಲ ಭಾರತದಲ್ಲಿ ದುಡಿದು ಬಂದ ದುಡ್ಡಿನಿಂದ ಲಂಡನ್ನಲ್ಲಿ MS ಮತ್ತು ಬ್ಯಾರಿಸ್ಟರ್ ಅಟ್ ಲಾ ಮುಗಿಸಿರ್ತಾರೆ. ವಕೀಲ್ರ? ಅಷ್ಟೇ ಅಲ್ಲ, 64 ವಿಷಯಗಳಲ್ಲಿ ಪಾರಂಗತ ಮಾಸ್ಟರ್. ಇಂಗ್ಲಿಷು ಮಾತಾಡ್ತಾರಾ? ಇಂಗ್ಲಿಷ್ ಅಷ್ಟೇ ಏನು, ಫ್ರೆಂಚ್, ಜರ್ಮನಿ, ಪರ್ಷಿಯನ್, ಪಾಳಿ, ಸಂಸ್ಕೃತ, ಹಿಂದಿ, ಗುಜರಾತಿ ಮತ್ತು ಮರಾಠಿ ಒಟ್ಟು 9 ಭಾಷೆ ಪ್ರವೀಣರು ಅವರು. ಅಬ್ಬಬ್ಬಾ! ಒಂದು ದೇವಾಲಯವನ್ನ ಕಟ್ಟಿಸಿದರೆ 106 ಭಿಕ್ಷುಕರು ಹುಟ್ಟುತ್ತಾರೆ. ಒಂದು ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರೆ 106 ಮೇಧಾವಿಗಳು ಹುಟ್ಟುತ್ತಾರೆ. ಏಕೆಂದರೆ ವಿದ್ಯೆಯೇ ಪ್ರಗತಿಗೆ ಮೂಲ. ವಿದ್ಯಾವಂತರಾಗಿರಿ, ಸಂಘಟಿತರಾಗಿರಿ, ಉತ್ತೇಜಿತರಾಗಿರಿ. ಅಜ್ಞಾನ ನಿಮ್ಮ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತದೆ, ಭಯ ನಿಮ್ಮ ಮನಸ್ಸಿನಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಎರಡನ್ನೂ ಓಡಿಸುವ ಏಕೈಕ ಅಸ್ತ್ರವೆಂದರೆ ಅದು ವಿದ್ಯೆ.
ನಾನು ಇವ್ರ ಪ್ರತಿಮೆಗಳನ್ನು ಬಹಳಷ್ಟು ಕಡೆ ನೋಡಿದ್ದೀನಿ. ಅಂಬಿಕಾನಗರ್, ದಾಂಡೇಲಿ, ಹುಬ್ಬಳ್ಳಿ, ಬೆಂಗಳೂರು. ನಮ್ಮ ರಾಜ್ಯದಲ್ಲೇ ಅಲ್ಲ, ರಾಷ್ಟ್ರದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚು ಮಾನವ ಮೂರ್ತಿ ಇರೋದೇ ಅಂಬೇಡ್ಕರ್ ಅವರದು. ಇಷ್ಟೇ ಏಕೆ, ಜಪಾನ್ ಹಾಗೂ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿಯೂ ಕೂಡ ಇದ್ದಾವೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಜಯಂತಿ ಅಂದರೆ ಅದು ಅಂಬೇಡ್ಕರ್ ಜಯಂತಿ. ಸಮಾನತೆಯ ದಿನ, ನಾಲೆಡ್ಜ್ ಡೇ ಅಂತ ಕೂಡ ಕರೀತಾರೆ. ನಾನು ಪ್ರತಿಮೆಗಳಲ್ಲಿ ಅಲ್ಲ, ಪುಸ್ತಕಗಳಲ್ಲಿ ಸಿಗುತ್ತೇನೆ. ನನ್ನನ್ನು ಪೂಜಿಸುವುದರಿಂದ ಅಲ್ಲ, ಪುಸ್ತಕಗಳನ್ನು ಓದುವುದರಿಂದ ಸಿಗುತ್ತೇನೆ. ಜ್ಞಾನವೇ ಮನುಷ್ಯ ಜೀವನದ ಅಡಿಪಾಯ. ಮನಸ್ಸಿನ ಅಭಿವೃದ್ಧಿಯೇ ಮಾನವ ಜನಾಂಗದ ಅಂತಿಮ ಗುರಿಯಾಗಿರಬೇಕು. ಮತ್ತೆ ಏನು ಮತ್ತೆ? ಇನ್ನೂ ಸಾಹೇಬ್ ಬಗ್ಗೆ ಹೇಳವ? ಅಪಾರ ಜ್ಞಾನವನ್ನು ಸಂಪಾದಿಸಿದ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನೆಗಾಗಿ ಆಯ್ಕೆ ಮಾಡಿರುತ್ತಾರೆ. ಸಂವಿಧಾನ ಅಂದರೆ ಏನು? ಸಂವಿಧಾನ ಎಂದರೆ ಜನರನ್ನು ಆಳುವ ಸರ್ಕಾರದ ಒಂದು ಮೂಲ ರಚನೆ. ಆಕ್ಚುಲಿ ಪ್ಯಾನೆಲ್ನಲ್ಲಿ 7 ಜನ ಇರ್ತಾರೆ. 6 ಜನ ಬೇರೆ ಬೇರೆ ಕಾರಣಗಳಿಂದ ಭಾಗವಹಿಸಿರಲಿಲ್ಲ. ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ರಚನೆ ಮಾಡಿರುತ್ತಾರೆ. ಸುಮಾರು 3 ವರ್ಷದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ರಾಜ್ಯಾಂಗವನ್ನು ರಚನೆ ಮಾಡಿರುವುದಕ್ಕೆ ಅಂಬೇಡ್ಕರ್ ಅವರನ್ನು ಸಂವಿಧಾನದಿಂದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ನಮ್ಮ ಸಂವಿಧಾನವು ಜನವರಿ 26, 1950ರಂದು ರಚನೆಯಾಯಿತು. ಅದರಂತೆಯೇ ಪ್ರತಿ ವರ್ಷವೂ ಜನವರಿ 26ರಂದು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ರಾಷ್ಟ್ರೀಯತೆಯ ಭಾವನೆಯನ್ನ ಮೂಡಿಸಿಕೊಳ್ಳುವುದು ಈ ದಿನದಲ್ಲಿ ಅಗತ್ಯವಾಗಿದೆ. ನಾವು ಮೊದಲು ಭಾರತೀಯರು, ಅನಂತರ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಅಥವಾ ಕನ್ನಡಿಗರು ಅನ್ನುವುದಕ್ಕಿಂತ ನಾವು ಮೊದಲು ಭಾರತೀಯರೇ ಕೊನೆಗೂ ಭಾರತೀಯರೇ ಎನ್ನುವ ಭಾವನೆ ನಮ್ಮಲ್ಲಿ ಪ್ರಜ್ವಲಿತವಾಗಬೇಕು. ನಮ್ಮ ದೇಶದ ಸಂವಿಧಾನ ಜಗತ್ತಿನಲ್ಲಿಯೇ ಅತಿ ದೊಡ್ಡದು. ಒಟ್ಟು 165 ದಿನಗಳ 11 ಅಧಿವೇಶನಗಳಲ್ಲಿ, ಸಾರ್ವಜನಿಕ ಚರ್ಚೆಗಳಲ್ಲಿ 7635 ತಿದ್ದುಪಡಿಗಳ ಸಲಹೆಗಳು ಬಂದಿವೆ. ನಾನು ಇವೆಲ್ಲದಕ್ಕೂ ಸಮರ್ಪಕವಾದ ಉತ್ತರವನ್ನು ನೀಡಿ ಅಂಗೀಕಾರವನ್ನು ಪಡೆದುಕೊಂಡಿರುತ್ತೇನೆ. ಆ ಚರ್ಚಾಪುಟಗಳ ಸಂಖ್ಯೆಯೇ 8000. ಒಂದು ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಸಹ ಅದನ್ನು ಜಾರಿಗೆ ತರುವವರು ಕೆಟ್ಟವರಾಗಿದ್ದರೆ ಕೆಟ್ಟದಾಗುತ್ತದೆ. ಪ್ರಜಾಪ್ರಭುತ್ವ ಎಂದರೆ ಕೇವಲ ಆಡಳಿತವಲ್ಲ, ಅದೊಂದು ಜೊತೆಯಾಗಿ ಬಾಳುವ ಜೀವನ ವಿಧಾನ, ಸಮಗ್ರ ಬದುಕಿನ ಅನುಭವ. ನಮ್ಮ ಜೊತೆಯಲ್ಲಿರುವವರಿಗೆ ಘನತೆ, ಗೌರವವನ್ನು ನೀಡುವ ಕ್ರಮ. ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತದೆ ಎಂದು ಕಂಡುಬಂದರೆ ಅದನ್ನು ಸುಡುವ ಮೊದಲ ವ್ಯಕ್ತಿ ನಾನೇ. ನಮ್ಮ ದೇಶದ ಜನರಿಗೆ ನಾನು ಯಾವುದೇ ಖಡ್ಗವನ್ನು ನೀಡಿಲ್ಲ. ನಾನು ನೀಡಿರುವುದು ಮೂಲಭೂತ ಹಕ್ಕುಗಳು ಮತ್ತು ಓಟಿನ ಹಕ್ಕು. ಅದು ಕತ್ತಿಗಿಂತ ಹರಿತವಾಗಿದ್ದು, ಅದರಿಂದ ಹೋರಾಡಿ ನೀವು ಅರಸರಾಗಿರ್ತೀರೋ ಅಥವಾ ಮಾರಿಕೊಂಡು ಗುಲಾಮರಾಗಿರ್ತೀರೋ ಡಿಸೈಡ್ ಯುವರ್ಸೆಲ್ಫ್. ಮೊನ್ನೆ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದರು ಎಂದು ವಕ್ತಾರರು ತಿಳಿಸಿದರು. ಹೌದು, ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕಿಗಾಗಿ ವಾದಿಸಿ ಹಿಂದೂ ಕೋಡ್ ಬಿಲ್ ಮುಖಾಂತರ ಹೆಣ್ಣು ಮಕ್ಕಳಿಗೆ ಆಸ್ತಿ ಮತ್ತು ಸಮಾನತೆ ಬಗ್ಗೆ ಅಡಿಪಾಯ ಹಾಕಿದ್ದಾರೆ. ಹೌದಾ? ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ಹಿಂದೂ ಕೋಡ್ ಬಿಲ್ ಎಂದರೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹಿಂದೂ ವೈಯಕ್ತಿಕ ಕಾನೂನುಗಳನ್ನು ಅಂದರೆ ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರ ಮುಂತಾದ ವಿಷಯಗಳನ್ನು ಕ್ರೋಢೀಕರಿಸಲು ಮತ್ತು ಆಧುನೀಕರಿಸಲು ಮಾಡಿರುವ ಬಿಲ್. ವಿಶೇಷವಾಗಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕಾನೂನನ್ನು ಮಸೂದೆಯಾಗಿ ಮಾಡಿರುತ್ತಾರೆ. ಇದು ಬಹುಪತ್ನಿತ್ವವನ್ನು ವಿರೋಧಿಸಿ ಏಕಪತ್ನಿತ್ವವನ್ನು ಕಡ್ಡಾಯಗೊಳಿಸಿತು. ಹಿಂದೂ ಕೋಡ್ ಬಿಲ್ ಮುಖ್ಯಾಂಶವೇನೆಂದರೆ ಮಹಿಳೆಯರ ಹಕ್ಕು, ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಉತ್ತರಾಧಿಕಾರದ ಹಕ್ಕು ಮತ್ತು ವಿಚ್ಛೇದನದ ಹಕ್ಕು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಮಾಜಿಕ ಸಮಾನತೆ ಅಂದರೆ ಸಮಾಜದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿ ಸಮಾನತೆಯನ್ನು ತರುವುದು. ಕಾನೂನಿನ ಆಧುನೀಕರಣ. ಪುರಾತನ ಹಿಂದೂ ಕಾನೂನನ್ನು ಬದಲಾಯಿಸಿ ಆಧುನಿಕ ಕಾನೂನು ಚೌಕಟ್ಟನ್ನು ಸೃಷ್ಟಿಸುವುದು. ಏಕರೂಪತೆ. ವಿಭಿನ್ನ ಆಚರಣೆಗಳನ್ನು ಹೊಂದಿದ ಹಿಂದೂ ಸಮುದಾಯಕ್ಕೆ ಏಕರೂಪದ ಕಾನೂನು ನಿಯಮಗಳನ್ನು ಜಾರಿಗೊಳಿಸುವುದು. ತೀವ್ರ ವಿರೋಧದ ಕಾರಣ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಹೌದಾ? ನಂತರ ಆ ಮಸೂದೆಯನ್ನು ಒಂದೇ ಬಾರಿಗೆ ಅಂಗೀಕರಿಸದೆ 4 ಪ್ರತ್ಯೇಕ ಕಾಯ್ದೆಗಳಾಗಿ
ನನ್ನ ಹೆಂಡತಿ ರಮಾಬಾಯಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಎಂದು ಅದು ಬೇಕು ಇದು ಬೇಕು ಎಂದು ನನ್ನನ್ನು ಕೇಳಲೇ ಇಲ್ಲ. ಮನೆಯ ಜವಾಬ್ದಾರಿಯನ್ನು ಸಹ ಸಂಪೂರ್ಣವಾಗಿ ನೋಡಿ ನನ್ನ ವಿದೇಶ ವಿದ್ಯಾಭ್ಯಾಸವನ್ನು ಸಹ ಬೆಂಬಲಿಸಿದ್ದಾಳೆ. ನಾನು ರಮಾಗೆ ಚಿರನು. ಪತಿ ಪತ್ನಿಯರು ಪರಸ್ಪರ ಮಿತ್ರರಂತಿರಬೇಕು. ಪರಸ್ಪರ ಶ್ರೇಯಸ್ಸಿಗೆ ಇಬ್ಬರೂ ನೆರವಾಗಬೇಕು. ನನ್ನ ಪ್ರಕಾರ ಒಂದು ಸಮಾಜದ ಅಭಿವೃದ್ಧಿಯನ್ನು ಅಳೆಯಬೇಕೆಂದರೆ ಆ ಸಮಾಜದ ಮಹಿಳೆಯರ ಅಭಿವೃದ್ಧಿಯೇ ಪ್ರಮುಖ ದಾರಿದೀಪವಾಗಿದೆ. 1943ರಲ್ಲಿ ಕಾರ್ಮಿಕ ಮಂತ್ರಿ, ಗೃಹ ನಿರ್ಮಾಣ, ಕಲ್ಲಿದ್ದಲು ಗಣಿ ಖಾತೆ ಸಚಿವರಾಗಿದ್ದಾಗ ಆ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ತ್ರೀಯರಿಗೆ ಹೆರಿಗೆ ರಜೆಯನ್ನು ಕಡ್ಡಾಯವಾಗಿ ಮಾಡಿದರು. ಸ್ತ್ರೀ ಪುರುಷ ಕಾರ್ಮಿಕರಿಗೆ ಸಮಾನ ವೇತನ, ದಿನಕ್ಕೆ 12 ಗಂಟೆ ಅಲ್ಲ 8 ಗಂಟೆ ಕಾಲ ಮಾತ್ರ ಕೆಲಸ, 6 ದಿನಗಳ ನಂತರ 1 ದಿನ ರಜೆ. ಕಾರ್ಮಿಕರಿಗೆ ಆಸ್ಪತ್ರೆ, ಅವರ ಮಕ್ಕಳಿಗೆ ಉಚಿತ ಶಾಲೆ, ಕಾರ್ಮಿಕ ಕಲ್ಯಾಣ ನಿಧಿ ಇವುಗಳು ಅತಿ ಶೀಘ್ರದಲ್ಲೇ ಆಗುತ್ತವೆ ಎಂದು ಹೇಳಿ ಮಾಡಿ ತೋರಿಸಿರುತ್ತಾರೆ. ನಂತರ ಕಾರ್ಮಿಕರಿಗೆ ಮುಷ್ಕರ ಹಕ್ಕು, ಭಾರತೀಯ ನಾಗರಿಕರಿಗೆ ವೋಟ್ ಹಕ್ಕು, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ. ಓಹೋ, ಬಾಬಾ ಸಾಹೇಬ್ ಅವರಿಗೆ ಜಯವಾಗಲಿ. ಶಾಸಕರು ಪ್ರಜೆಗಳ ಸೇವಕರೇ ಹೊರತು ಪ್ರಜೆಗಳ ಯಜಮಾನರಲ್ಲ. ಅಕ್ಕ, ಸರಿ ತಂಗಿ, ಓಕೆ ಮೇಡಮ್, ಬಾಬಾ ಸಾಹೇಬರು ಯಾವತ್ತೂ ಸೂಟ್ನಲ್ಲಿ ಹೀರೋ ಥರ ಕಾಣಿಸ್ತಾರಲ್ಲ, ನಮ್ಮ KGF ಫಿಲ್ಮ್ ಹೀರೋ ಯಶ್ ಥರ. ಅದಕ್ಕೆ ಜನ ಅವರನ್ನು ಬಾಬಾ ಸಾಹೇಬ್ ಎಂದು ಕರೆಯೋದು. ಹಾಗೆ ಅನ್ಕೋ, ಹೀರೋನೇ ಅವರು, ನಾಯಕ, ಮಹಾನಾಯಕ, ಧೀಮಂತ ನಾಯಕರು. ಧೀಮಂತ ನಾಯಕರ ಹೇಗೆ? ಅವರನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ರು, ಅದಕ್ಕೆ ಸಕ್ಸಸ್ ಆಗಿಲ್ಲ. ಹಾಗೆಯೇ ಅವರು ಹಿಂದೂ ಮತ ಗ್ರಂಥ ಮನುಸ್ಮೃತಿಯನ್ನು ಸುಡುತ್ತಾರೆ. ಅಸ್ಪೃಶ್ಯರಿಗೆ ನೀರು ಕುಡಿಯಲು ನಿರಾಕರಿಸಿದ ಮಹದ್ನಗರ್ ಚೌಡರ್ಕೆರೆ ನೀರನ್ನು ಮುಟ್ಟುತ್ತಾರೆ. ಆ ಪ್ರಕರಣದಲ್ಲಿ ನ್ಯಾಯಬದ್ಧವಾಗಿ ಜಯಗಳಿಸಿದರು. ದಲಿತರನ್ನು ದೇವಾಲಯಕ್ಕೆ ಪ್ರವೇಶ ಮಾಡಲು ನಿರಾಕರಿಸಿದ ನಾಸಿಕ್ನ ಹಾಲಾರಾಮ್ ದೇವಾಲಯ ಮತ್ತು ಪಾರ್ವತಿ ದೇವಾಲಯಗಳ ಪ್ರವೇಶ ಮಾಡುತ್ತಾರೆ. ಅಸ್ಪೃಶ್ಯ ನಿವಾರಣೆಗೋಸ್ಕರ ಬಹಳಷ್ಟು ಶ್ರಮಿಸಿದ್ದಾರೆ. ಹಾಗಾದರೆ ಸಾಹೇಬರು ಮಹಾನಾಯಕರೇ. ನಾನು ದೇವಾಲಯ ಪ್ರವೇಶ ಮಾಡಬೇಕೆನ್ನುವುದು ಆ ವಿಗ್ರಹ ಆರಾಧನೆಯಿಂದ ಸಂತೃಪ್ತಿ ಹೊಂದುವುದಕ್ಕಲ್ಲ, ಬದಲು ದೇವಾಲಯ ಪ್ರವೇಶದಿಂದ ಆ ದೇವಾಲಯ ಕಲಂಕಿತವಾಗುವುದಿಲ್ಲ ಎನ್ನುವುದನ್ನು ಸವರ್ಣೀಯರಲ್ಲಿ ಬಿಂಬಿಸುವುದಕ್ಕಾಗಿ ಮಾತ್ರ. ನಾನು ಕರಗುವ ಕಲ್ಲಲ್ಲ, ನದಿಯ ದಿಕ್ಕನ್ನೇ ಬದಲಾಯಿಸಬಲ್ಲ ಕಲ್ಲುಬಂಡೆ. ಹಾಗೆಯೇ ಮಹಿಳೆಯರನ್ನ ಕೀಳಾಗಿ ಕಾಣುವ, ಜಾತಿ ಪದ್ಧತಿಯನ್ನ ಪ್ರತಿಪಾದಿಸುವ ಮನುಸ್ಮೃತಿಯನ್ನ ಸುಟ್ಟಿದ್ದೇನೆ. ಕ್ಷಮತೆಯ ಕಾನೂನಿಗೆ ದೇಶದಲ್ಲಿ ಅವಕಾಶವಿಲ್ಲ. ಬಾಯಿಲ್ಲದ ಕುರಿಗಳನ್ನ ಬಲಿಯಾಗಿ ನೀಡುತ್ತಾರೆ ಹೊರತು ಸಿಂಹಗಳನ್ನಲ್ಲ. ಒಬ್ಬ ಮನುಷ್ಯನ ಸ್ವಾಭಿಮಾನವನ್ನು ಪಾಪವೆಂದು ಪರಿಗಣಿಸುವ ಧರ್ಮವೇ ಅಲ್ಲ, ಅದೊಂದು ರೋಗ. ಒಂದು ಕೊಳಕು ಪ್ರಾಣಿಯನ್ನ ಮುಟ್ಟಲು ಅವಕಾಶವನ್ನು ನೀಡಿ ಮನುಷ್ಯನನ್ನು ಮುಟ್ಟಬಾರದು ಎಂದು ಹೇಳುವ ಧರ್ಮವೇ ಅಲ್ಲ, ಅದೊಂದು ವಿಡಂಬನೆ. ಒಂದು ವರ್ಗಕ್ಕೆ ಜ್ಞಾನವನ್ನು ಪಡೆಯಬಾರದು, ಸಂಪತ್ತನ್ನು ಗಳಿಸಬಾರದು, ಆಯುಧಗಳನ್ನು ಮುಟ್ಟಲೇಬಾರದು ಎಂದು ಹೇಳುವ ಧರ್ಮವೇ ಅಲ್ಲ, ಅದೊಂದು ಹುಚ್ಚುತನ. ಹಾಗೆ ಬಡವರು ಬಡವರಾಗಿಯೇ ಇರಬೇಕು, ಅನಕ್ಷರಸ್ಥರು ಅನಕ್ಷರಸ್ಥರಾಗಿಯೇ ಇರಬೇಕು ಎಂದು ಹೇಳುವ ಧರ್ಮವೇ ಅಲ್ಲ, ಅದೊಂದು ಶಾಪ. ಸೂರ್ಯನಂತೆ ನಿಮಗೆ ನೀವೇ ಬೆಳಕಾಗಿ, ಭೂಮಿಯಂತೆ ಬೆಳಕನ್ನು ಎರವಲು ಪಡೆಯಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಇತರರ ಮೇಲೆ ಅವಲಂಬಿತರಾಗಬೇಡಿ. ಸತ್ಯಕ್ಕೆ ಬದ್ಧರಾಗಿದೆ. ಧರ್ಮವು ಮನುಷ್ಯನಿಗಾಗಿಯೇ ಹೊರತು ಮನುಷ್ಯ ಧರ್ಮಕ್ಕಾಗಿ ಅಲ್ಲ. ಈ ಎಲ್ಲ ಘಟನೆಗಳಿಂದ ಸಾಹೇಬರು ಫುಲ್ ಫೇಮಸ್ ಆಗಿರ್ತಾರಲ್ವಾ? 1937ರಲ್ಲಿ ಬಾಂಬೆ ಶಾಸನಸಭೆ ಚುನಾವಣೆಯಲ್ಲಿ ಜಯಗಳಿಸಿದರು. ದಲಿತರ ರಾಜಕೀಯ ಸಬಲೀಕರಣಕ್ಕೋಸ್ಕರ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅನ್ನು ಸ್ಥಾಪಿಸಿದರು. ವೈಸ್ರಾಯ್ ಎಕ್ಸಿಕ್ಯೂಟಿವ್ ಬೋರ್ಡ್ನಲ್ಲಿ ಕಾರ್ಮಿಕ ಸಚಿವರಾಗಿ ಮತ್ತು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಮೂಕ ನಾಯಕ, ಬಹಿಷ್ಕೃತ ಭಾರತ, ಪ್ರಬುದ್ಧ ಹಾಗೂ ಜನತಾ ದಿನಪತ್ರಿಕೆಗಳ ಸಂಪಾದಕರಾಗಿ, ಮೂಢನಂಬಿಕೆಯನ್ನು ವಿರೋಧಿಸಿ ಶೋಷಿತರ ಧ್ವನಿಯಾಗಿ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದರು. ಮನವಿಯಿಂದ ಬರುವುದಿಲ್ಲ, ಅದನ್ನು ಹೋರಾಟದಿಂದ ಪಡೆಯಬೇಕು. ರಾಜಕೀಯ ಆಡಳಿತವು ಕೇವಲ ಆಡಳಿತ ನಡೆಸುವ ಸಾಧನವಲ್ಲ,
ಅದೊಂದು ಸಾಮಾಜಿಕ ಸುಧಾರಣೆಗೆ ಈಗ ನಡೆಸಿದ ಸರ್ವೆಯಲ್ಲಿ ಕಳೆದ 10,000 ವರ್ಷಗಳಲ್ಲಿ ಟಾಪ್ 100 ಅಂದರೆ 100 ಉತ್ತಮ ಮಾನವತಾವಾದಿಗಳ ಪಟ್ಟಿಯಲ್ಲಿ ಅಂಬೇಡ್ಕರ್ ಅವರದು 4ನೇ ಸ್ಥಾನ. ಹಿಸ್ಟ್ರಿ ಟಿವಿ, ಟಿವಿ 18, CNN, IBN ದೇಶಾದ್ಯಂತ ನಡೆಸಿರುವ ಪೋಲ್ನಲ್ಲಿ ದ ಗ್ರೇಟೆಸ್ಟ್ ಇಂಡಿಯನ್ ಅವಾರ್ಡ್ ವಿನ್ನರ್. ಶ್ರೇಷ್ಠ ವ್ಯಕ್ತಿ ಸಮಾಜ ಸೇವಕನಾಗಲು ಸದಾ ಸಿದ್ಧನಾಗಿರಬೇಕು. ಜೀವನವು ಸುದೀರ್ಘವಾಗಿರುವುದಕ್ಕಿಂತ ಉತ್ತಮವಾಗಿರಬೇಕು. ಮೇಡಮ್, ಏನಪ್ಪ? ಇನ್ನೊಂದು ಲಾಸ್ಟ್ ಔಟ್. ಸ್ಟಾರ್ಟಿಂಗ್ನಲ್ಲಿ ನೀವು ಗಣಪತಿ ಹಾಡನ್ನು ಬಿಟ್ಟು ಬುದ್ಧನ ಹಾಡ ಹಾಡಿದ್ರಲ್ಲ, ಯಾಕೆ? ಓ ಅದಾ, ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಯಾಕೆ? ಯಾವ ಬದಲಾವಣೆ ಇಲ್ಲದೆ ಪ್ರಗತಿಯನ್ನು ಸಾಧಿಸಲಾರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ ಅಂತ ಹೇಳಿ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಸಿಖ್ ಧರ್ಮಕ್ಕೆ ಸೇರಿ ಅಂತ ಪಟಿಯಾಲ್ ರಾಜ್ಯದ ಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ಅಂಬೇಡ್ಕರ್ ಅವರನ್ನು ಆಹ್ವಾನಿಸಿದರು. ಮುಸ್ಲಿಂ ಧರ್ಮಕ್ಕೆ ಸೇರುವುದಾದರೆ ದಲಿತರ ಕಲ್ಯಾಣಕ್ಕೋಸ್ಕರ ತಕ್ಷಣವೇ 50 ಕೋಟಿ ನೀಡಿ ಅತ್ಯಂತ ಗೌರವದಿಂದ ಉನ್ನತ ಹುದ್ದೆಯನ್ನು ನೀಡುವುದಾಗಿ ಹೈದರಾಬಾದ್ನ ನಿಜಾಮರು ಆಹ್ವಾನಿಸಿದರು. ಕ್ರೈಸ್ತ ಧರ್ಮಕ್ಕೆ ಸೇರುವುದಾದರೆ ದಲಿತರ ಕಲ್ಯಾಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರಿಗೆ ಇಷ್ಟವಾದ ಹುದ್ದೆ ನೀಡುವುದಾಗಿ ಸಾಹೇಬರನ್ನು ಆಹ್ವಾನ ಮಾಡಿದರು. ಆದರೆ ಬಾಬಾ ಸಾಹೇಬರು ವಿಚಲಿತನಾಗದೆ ಬೇರೆ ಬೇರೆ ಧರ್ಮಗಳ ಅಧ್ಯಯನ ನಡೆಸಿರುತ್ತಾರೆ. ನನ್ನ ಕೈಯಲ್ಲಿಲ್ಲವಾದ್ದರಿಂದ ನಾನು ಹಿಂದುವಾಗಿ ಹುಟ್ಟಿದ್ದೇನೆ. ಆದರೆ ಸಾವು ನನ್ನ ಕೈಯಲ್ಲೇ ಇರುವುದರಿಂದ ನಾನು ಹಿಂದುವಾಗಿ ಸಾಯಲಾರೆ. ಅಸಮಾನತೆಯ ತವರೂರಾದ ಹಿಂದೂ ಧರ್ಮವನ್ನು ನಾನು ತ್ಯಜಿಸಿದ್ದೇನೆ. ಬೌದ್ಧ ಧರ್ಮವನ್ನು ಇಂದು ಸ್ವೀಕಾರ ಮಾಡಿದ್ದೇನೆ. ಹಿಂದೆ ಭಾರತ ಬುದ್ಧಮಯವಾಗಿತ್ತು. ಇದನ್ನು ಕನ್ವರ್ಷನ್ ಅಂತಾರೆ. ಆದರೆ ಇಟ್ ಇಸ್ ನಾಟ್ ಕನ್ವರ್ಷನ್, ಇಟ್ ಈಸ್ ರಿವರ್ಷನ್. ಹಿಂದೆ ಭಾರತ ಬುದ್ಧಮಯವಾಗಿತ್ತು. ಬ್ರಹ್ಮಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನ ಪರಃ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಅಂದರೆ ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ ಹಾಗೂ ಎಲ್ಲ ಜೀವಿಗಳಲ್ಲೂ ದೇವರು ನೆಲೆಸಿದ್ದಾನೆ ಎಂದು. ಹಾಗಾದರೆ ಬ್ರಾಹ್ಮಣ ಮತ್ತು ಅಸ್ಪೃಶ್ಯರ ನಡುವೆ ಹೇಗೆ ಭೇದಗೊಳಿಸುತ್ತಾರೆ? ಪ್ರತಿಯೊಬ್ಬ ಬೌದ್ಧ ಸನ್ಯಾಸಿಯ ತಲೆಗೆ 100 ಚಿನ್ನದ ನಾಣ್ಯಗಳನ್ನು ಘೋಷಿಸಿದ ಪುಷ್ಯಮಿತ್ರನ ಆಜ್ಞೆಯನ್ನು ತಿಳಿದುಕೊಂಡರೆ ಬೌದ್ಧ ಧರ್ಮವನ್ನು ಎಷ್ಟು ಕ್ರೂರವಾಗಿ ವಿನಾಶಗೊಳಿಸಲಾಗಿತ್ತು ಎನ್ನುವುದು ತಿಳಿಯುತ್ತದೆ. ಪುಷ್ಯಮಿತ್ರನ ಕ್ರಾಂತಿಯ ನಂತರ 185 ವರ್ಷಗಳ ನಂತರ ಸುಮತಿ ಭಾರ್ಗವ ರಚಿಸಿದ ಮನುಸ್ಮೃತಿ ಹುಟ್ಟಿರುವುದು. ವೈ ಐ ಲೈಕ್ ಬುದ್ಧಿಸಮ್ ಈ ವಿಷಯದ ಕುರಿತು ಲಂಡನ್ನಿನ BBC-ಯಲ್ಲಿ ಭಾಷಣ ಮಾಡಿದ್ದೇನೆ. ಎಲ್ಲರೂ ಕೇಳಿಸಿಕೊಳ್ಳಿ. ಹಿಂದೂ ಧರ್ಮ ಚಾತುರ್ವರ್ಣ ಮತ್ತು ಜಾತಿ ಪದ್ಧತಿಯನ್ನು ಒಳಗೊಂಡಿರುತ್ತದೆ. ಆದರೆ ಬೌದ್ಧ ಧರ್ಮದಲ್ಲಿ ಇವಾವುದರ ಸುಳಿವೇ ಇಲ್ಲ. ಇಂದಿನ ದಲಿತರ ಮೂಲ ಧರ್ಮ ಬೌದ್ಧ ಧರ್ಮವೇ ಆಗಿತ್ತು. ಎಲ್ಲ ದಲಿತರು ಮುಂದೆ ಜಾತಿ ಪದ್ಧತಿ ಹಾಗೂ ಅಸಮಾನತೆಯಿಂದ ಕೂಡಿರುವ ಹಿಂದೂ ಧರ್ಮವನ್ನು ತ್ಯಜಿಸಿ ಮಾನವೀಯತೆಯ ಧರ್ಮ ಹಾಗೂ ನಮ್ಮ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಏನಂತೀಯ? ಸಾಹೇಬರು ಆಲ್ರೌಂಡರೇ. ಬಾಬಾ ಸಾಹೇಬರು ಇತಿಹಾಸದಲ್ಲಿ ಒಬ್ಬನಲ್ಲ, ಇತಿಹಾಸಕ್ಕೆ ಒಬ್ಬ. ಸೂಪರ್ ಆಗಿ ಹೇಳಿದೀಯಾ. ಕೊನೆಯದಾಗಿ ಒಂದು ಮಾತು. ನಾನು ಎಷ್ಟೋ ಕಷ್ಟಪಟ್ಟು ನನ್ನ ಆರೋಗ್ಯವನ್ನು ಕಳೆದುಕೊಂಡೆ. ಇಲ್ಲಿವರೆಗೆ ಎಳೆದುಕೊಂಡು ಬಂದಿರುವಂತಹ ವಿಮೋಚನಾ ರಥವನ್ನು ನೀವು ಸಾಧ್ಯವಾದರೆ ಮುಂದಕ್ಕೆ ಎಳೆದುಕೊಂಡು ಹೋಗಿ, ಸಾಧ್ಯವಿಲ್ಲದಿದ್ದರೆ ಅಲ್ಲೇ ಬಿಟ್ಟು ಬಿಡಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಜೈ ಪ್ರಭು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ಟಿವಿಯಲ್ಲಿ ಅದು ನಾವು ಕ್ಲೋಸ್ ಆಗಿ ನೋಡಿದಾಗ ಮಾತ್ರನೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸಾಹೇಬರು ಹೇಳ್ತಾರೆ, ನಾನು ಪೂಜೆಗಳಲ್ಲಿ ಸಿಗಲ್ಲ ಅಂತ. ನಾವಿದು ಪೂಜೆ ಮಾಡ್ತಿರೋದು ಇದು ನಮ್ಮ ತೃಪ್ತಿ ಅಷ್ಟೇ, ಇದು ನಮ್ಮ ಪಾರಂಪರಿಕೆ ಅಂತ ಹೇಳ್ಬೋದು. ಬಟ್ ಅವ್ರು ಹೇಳ್ತಾರೆ, ನನ್ನ ಪುಸ್ತಕಗಳನ್ನು ಓದಿರಿ ನಾನು ಸಿಗ್ತೀನಿ ಅಂತ. ಖಂಡಿತ ತಾವೆಲ್ಲರೂ ಪ್ರಯತ್ನ ಪಡ್ರಿ.
ಬೈ ಚಾನ್ಸ್ ಇಫ್ ಯು ವಾಂಟ್ ಟು ಸಿ ರಿಯಲ್ ಅಂಬೇಡ್ಕರ್, read books. Thank you.